ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 4 ಕಂಬರ್ಷನ್ ಆ್ಯಂಡ್ ಫ್ಲೇಮ್, ದಹನ ಮತ್ತು ಜ್ವಾಲೆ. ಕಂಬರ್ಷನ್ ಅಂದರೆ ದಹನ, ಫ್ಲೇಮ್ ಅಂದರೆ ಜ್ವಾಲೆ. ಇದ್ರದ್ದು ಇಂಡೈರೆಕ್ಟ್ ಕ್ವಶನ್ ಆನ್ಸರ್ಸು ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದರದ್ದೇ ಕಂಟಿನ್ಯೂಯೇಷನು ಪಾರ್ಟ್ 2ನಲ್ಲಿ ಇನ್ನೂ ಕೆಲವೊಂದು ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಇದು ಟ್ವಿಸ್ಟೆಡ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. See the first question. Why the ignition temperature of kerosene oil is lower than that of food? ಹಾಗಂದ್ರೆ ಏನರ್ಥ? ಸೀಮೆ ಎಣ್ಣೆಯ ದಹನ ತಾಪಮಾನವು ಮರದ ತಾಪಮಾನಕ್ಕಿಂತ ಏಕೆ ಕಡಿಮೆ ಅಂತ ಕ್ವಶನ್. ಓಕೆನಾ? ಇಲ್ಲಿ ದಹನ ತಾಪಮಾನ ಅಂದರೆ ಏನು ಅಂತ ನೀವು ತಿಳ್ಕೋಬೇಕು. See the answer. Because kerosene oil is heated a little, it will catch fire, but if wood is heated a little, it would still not catch fire. So ಹಾಗಂದ್ರೆ ದಹನ ತಾಪಮಾನ ಅಂದರೆ ಸ್ವಲ್ಪ ನಾವು ದಹಿಸಿದ್ರು, ಸ್ವಲ್ಪ ಬಿಸಿ ಮಾಡಿದ್ರು ವಸ್ತುಗಳನ್ನು, ಅದು ಬೇಗ ಬೆಂಕಿಯನ್ನು ಆವರಿಸ್ಕೊಂಡ್ಬಿಡುತ್ತೆ, ಹಿಡ್ಕೊಂಡ್ಬಿಡುತ್ತೆ. ಕೆಲವೊಂದು ವಸ್ತುಗಳಿಗೆ ಎಷ್ಟೇ ಸಮಯ ನಾವು ಬಿಸಿಯನ್ನು ಕೊಟ್ಟರು ಅದು ಏನೋ ಬಿಸಿಯನ್ನು ಹಿಡ್ಕೊಳ್ಳೋದಿಲ್ಲ, ದಹಿಸೋದಿಲ್ಲ, ಬೆಂಕಿ ಹತ್ತಿಕೊಳ್ಳೋದಿಲ್ಲ. ಅದರ ದಹನ ತಾಪಮಾನ ಇಗ್ನಿಷನ್ ಟೆಂಪರೇಚರ್ ಅಂತ ಕರಿತೀವಿ. ಇಲ್ಲಿ ಅದನ್ನೇ ಹೇಳಿರೋದು. ಇಲ್ಲಿ ಕೆರೋಸಿನ್ ಆಯಿಲ್ ಈಸ್ ಲೋಯರ್ ದ್ಯಾನ್ ದಟ್ ಆಫ್ ವುಡ್. ಈ ದಹನ ತಾಪಮಾನ ಅಂದರೆ ಒಂದು ವಸ್ತು ಬೇಗನೆ ದಹಿಸಿದ್ರೆ ಅದರ ದಹನ ತಾಪಮಾನ ಅಂತ ಕರಿತೀವಿ. ಇಲ್ಲೂ ಅದಕ್ಕೆ ಕೆರೋಸಿನ್ ಅನ್ನೋದೇನು ಬೇಗ ದಹಿಸುತ್ತೆ. ಬಿಕಾಸ್ ಕೆರೋಸಿನ್ ಆಯಿಲ್ ಈಸ್ ಹೀಟೆಡ್ ಲಿಟಲ್, ಇಟ್ ವಿಲ್ ಕ್ಯಾಚ್ ಫೈರ್ ಅಂದರೆ ಅರ್ಥ, ಇಲ್ಲಿ ಸೀಮೆ ಎಣ್ಣೆ ಏನು ನೀವು ಬೆಂಕಿಯನ್ನು ಹತ್ತಿಸಿದ ತಕ್ಷಣ ಹತ್ಕೊಂಡು ಬೇಗ ಉರಿದೋಗುತ್ತೆ, ಬೇಗ ದಹಿಸಿಬಿಡುತ್ತೆ. ಆದರೆ ವುಡ್ ಈಸ್ ಹೀಟೆಡ್ ಎ ಲಿಟಲ್, ಇಟ್ ವಿಲ್ ಸ್ಟಿಲ್ ನಾಟ್ ಕ್ಯಾಚ್ ಎ ಫೈರ್. ಆದರೆ ಮರಕ್ಕೆ ನಾವು ಬೆಂಕಿಯನ್ನು ಹತ್ತಿಸಿದ್ರೆ ಅದು ಹತ್ತಿಕೊಳ್ಳೋದಕ್ಕೆ ಎಷ್ಟೋ ಸಮಯ ನಾವು ಬೆಂಕಿಯನ್ನು ಹಿಡಿದಿಟ್ಕೊಂಡಿರ್ಬೇಕು. ಆ ನಂತರ ಅದು ತುಂಬ ಸಮಯದ ನಂತರ ಉರಿದು ಬೂದಿ ಆಗುತ್ತೆ. ಅದಕ್ಕೆ ಏನು, ಕೆರೋಸಿನ್ ಆಯಿಲ್ ಈಸ್ ಲೋಯರ್ ದ್ಯಾನ್ ದಟ್ ಆಫ್ ವುಡ್ ಅಂದರೆ ಸೀಮೆ ಎಣ್ಣೆಯ ದಹನ ತಾಪಮಾನ ಮರದ ದಹನ ತಾಪಮಾನಕ್ಕಿಂತ ಕಡಿಮೆ ಅಂತ ಇಲ್ಲಿ ಆನ್ಸರ್. ಓಕೆನಾ? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಗೋ ಫಾರ್ ಸೆಕೆಂಡ್ ಕ್ವಶನ್. ಗಿವ್ ಎಕ್ಸಾಂಪಲ್ಸ್ ಫಾರ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್. ಹಾಗಂದ್ರೆ ಏನರ್ಥ? ದಹಿಸುವ ವಸ್ತುಗಳಿಗೆ ಉದಾಹರಣೆಯನ್ನ ಕೊಡಿ. ಅಂದ್ರೆ ಬೇಗ ದಹನ ಆಗ್ಬೇಕದು, ದಹಿಸುವ ವಸ್ತುಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ. ಓಕೆನಾ? ಯಾವ್ದಾದ್ರು ವಸ್ತುವನ್ನ ಅದು ದಹಿಸುತ್ತೆ ಅಂದ್ರೆ ಆ ವಸ್ತುಗಳು ಯಾವ್ಯಾವುದು ಅಂತ. See the example. ಪೆಟ್ರೋಲ್, ಡೀಸೆಲ್, ಆಲ್ಕೋಹಾಲ್, LPG and etc. ಪೆಟ್ರೋಲ್ ಹಾಕಿ ನಾವು ಬೆಂಕಿ ಹಚ್ಚಿದ್ರು ಅದು ದಹಿಸುತ್ತೆ ಯಾವ್ದಾದ್ರು ವಸ್ತುವನ್ನ. ಈಗ ಹುಲ್ಲಿನ ಮೆದೆಗೆ ಪೆಟ್ರೋಲನ್ನು ಸುರಿದ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಅದು ಹತ್ತಿ ಉರಿದೋಗುತ್ತೆ. ಅಥವಾ ಮನೆ ಡೀಸೆಲ್ಲು ಅಷ್ಟೇ, ಒಂದು ಆಟೋ, ಲಾರಿ ಆ ಥರ ವಸ್ತುಗಳ ಮೇಲೆ ಡೀಸೆಲ್ ಸುರಿದು ಬೆಂಕಿ ಹಚ್ಚಿದ್ರು ಅದು ಹತ್ತಿ ಉರಿದೋಗುತ್ತೆ. ಆಲ್ಕೋಹಾಲು ಅಷ್ಟೇ, ಆಲ್ಕೋಹಾಲ್ ಅದು ಕೂಡ. LPG ಮನೆಯಲ್ಲಿರುವ ಸಿಲಿಂಡರು ಅಷ್ಟೇ, ಮನೆಯೇ ಬ್ಲಾಸ್ಟ್ ಆಗಿಬಿಟ್ಟಿರುತ್ತೆ ಕೆಲವೊಂದು ಸಲ. ಇವೆಲ್ಲವೂ ಏನು, ದಹಿಸುವ ವಸ್ತುಗಳು, ಅದಕ್ಕೆ ಉದಾಹರಣೆ. ಓಕೆನಾ? ಸಿ ದ ಥರ್ಡ್ ಕ್ವಶನ್. ಹೌ ಡು ವಿ ಕಂಟ್ರೋಲ್ ಫೈರ್? ಹಾಗಂದ್ರೆ ಏನರ್ಥ? ನಾವು ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತೇವೆ ಅಂತ ಇಲ್ಲಿ ಇದೆ ಕ್ವಶನ್. ಸಿ ದ ಆನ್ಸರ್. We control the fire is pours water on the fire. Water cools the combustible material. ಹಾಗಂದ್ರೆ ಏನರ್ಥ? ಬೆಂಕಿಯ ಮೇಲೆ ನೀರನ್ನು ಸುರಿಯುವ ಮೂಲಕ ನಾವು ಬೆಂಕಿಯನ್ನು ನಿಯಂತ್ರಿಸುತ್ತೇವೆ. ಮತ್ತೆ ಅದರ ದಹನವನ್ನು ತಂಪು ಮಾಡುವ ಮುಖಾಂತರವೂ ಸಹ, ದಹನ ಶಕ್ತಿಯನ್ನು ತಂಪು ಮಾಡುವ ಮುಖಾಂತರವೂ ಸಹ ಬೆಂಕಿಯನ್ನು ನಾವು ಕಡಿಮೆ ಮಾಡುತ್ತೇವೆ, ನಿಯಂತ್ರಿಸುತ್ತೇವೆ. ಏನೋ ಬೆಂಕಿ ಹತ್ತು ಉರಿತಾ ಇದೆ ಅಂದರೆ ನಾವು ಫಸ್ಟ್ ಮಾಡೋದು ಏನು ಕೆಲಸ, ಅದಕ್ಕೆ ನೀರನ್ನು ಹಾಕಿ ಅದನ್ನು ಕಮ್ಮಿ ಮಾಡ್ತೀವಿ. ಅದಾದಮೇಲೆ ಅದರಲ್ಲಿರುವಂತಹ ಶಾಖವನ್ನು ಕಮ್ಮಿ ಮಾಡೋದಕ್ಕೆ ಪ್ರಯತ್ನಿಸ್ತೀವಿ. ಇದೆರಡೂ ಸಹ ಏನು, ಬೆಂಕಿಯನ್ನು ನಿಯಂತ್ರಿಸೋದಕ್ಕೆ ನಾವು ಮಾಡುವಂತಹ ಕೆಲಸಗಳು.
See the next question, fourth question. What is the job of fire extinguisher? ಇಲ್ಲಿ ಇದು ನಿಮಗೆ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಏನನ್ಸುತ್ತೆ, ಈಸಿಯಾಗಿದೆ ಕ್ವಶನ್ ಅನಿಸುತ್ತೆ. ಬಟ್ ಸಡನ್ನಾಗಿ ಈ ಕ್ವಶನ್ಸ್ಗಳನ್ನ ನೋಡಿದ್ರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾನೇ ಟ್ವಿಸ್ಟೆಡ್ ಕ್ವಶನ್ಸನ್ನು ಮೇಕ್ ಮಾಡಿರೋದು. ಇಲ್ಲಿ ಕ್ವಶನ್ ನೋಡಿ, ವಾಟ್ ಈಸ್ ದ ಜಾಬ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್? ಹಾಗಂದ್ರೇನು, ಅಗ್ನಿಶಾಮಕ ಯಂತ್ರದ ಕೆಲಸವೇನು ಅಂತ. ಈಗ ಎಲ್ಲರೂ ಬೆಂಕಿ ಹತ್ಕೊಂಡ್ರೆ ಬಿಲ್ಡಿಂಗ್ಗಳಿಗೆ ಅಥವಾ ಮನೆಗಳಿಗೆ, ಯಾವ್ದಾರ ಫ್ಯಾಕ್ಟ್ರಿಗೆ ಅಗ್ನಿಶಾಮಕ ದಳದವರು ಫೈರ್ ಎಕ್ಸ್ಟಿಂಗ್ವಿಷರ್ನ ಕರೆಸಿ ಅಂತಾರೆ. ಅವ್ರು ಕರೆಸೋದಕ್ಕೆ ಏನು ಕೆಲಸ, ಅವರು ಬಂದು ಏನು ಮಾಡ್ತಾರೆ ಅಂತ. ಸಿ ದ ಆನ್ಸರ್. ದ ಜಾಬ್ ಆಫ್ ಎ ಫೈರ್ ಎಕ್ಸ್ಟಿಂಗ್ವಿಷರ್ ಈಸ್, ಅಗ್ನಿಶಾಮಕ ದಳದವ್ರದ ಕೆಲಸ ಏನಪ್ಪ ಅಂದರೆ, ಫಸ್ಟ್ ಅವ್ರು ಮಾಡೋ ಕೆಲಸ ಈಸ್ ಟು ಕಟ್ ಆಫ್ ದ ಸಪ್ಲೈ ಆಫ್ ಏರ್ ಆರ್ ಆಕ್ಸಿಜನ್. ಅವ್ರು ಫಸ್ಟ್ ಏನು ಮಾಡ್ತಾರೆ ಅಂದರೆ, ಆ ಬೆಂಕಿ ಹತ್ತೋದಕ್ಕೆ ಅದ್ರದ್ದು ಆಕ್ಸಿಜನ್ ಸಪ್ಲೈಯನ್ನು ಕಟ್ ಮಾಡ್ತಾರೆ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದ್ರ ಮೇಲೆ ಯಾವ್ದಾದ್ರು ಮರಳನ್ನು ಹೆರ್ಚ್ಬೋದು, ಅಥವಾ ಗೋಣಿ ಚೀಲವನ್ನು, ರಾಕ್ಸನ್ನು ಹಾಕ್ಬೋದು, ಅಥವಾ ಮಡ್ಡನ್ನು ಹೆರಚ್ತಾರೆ. ಅದು ಫಸ್ಟ್ ಕೆಲಸ ಮಾಡ್ತಾರೆ. ಸೆಕೆಂಡ್ ಬಿ, ಟು ಬ್ರಿಂಗ್ ಡೌನ್ ದ ಟೆಂಪರೇಚರ್ ಆಫ್ ದ ಫ್ಯೂಯಲ್. ಹಾಗಂದ್ರೇನು, ಇಂಧನದ ಉಷ್ಣತೆಯನ್ನು ಕಡಿಮೆ ಮಾಡ್ತಾರೆ. ನೀರನ್ನು ಹಾಕ್ಬೋದು, ಅಥವಾ ಅದಕ್ಕೆ ಗಾಳಿ ಬರೆಯೋದನ್ನು ತಡೆಗಟ್ಬೋದು. ಈ ರೀತಿನೆಲ್ಲ ಅದು ಅತಿ ಉರಿಯುತ್ತಾ ಇರ್ಬೇಕಾದ್ರೆ ಅದರ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಫಸ್ಟು ಆಕ್ಸಿಜನ್ ಸಪ್ಲೈನ ಕಟ್ ಮಾಡ್ತಾರೆ, ಅಂದರೆ ಮರಳನ್ನು ಎರ್ಚೋದ್ರ ಮುಖಾಂತರ, ಅಥವಾ ಗೋಣಿ ಚೀಲವನ್ನು, ಬಟ್ಟೆಗಳನ್ನು ಹಾಕೋದ್ರ ಮುಖಾಂತರ. ಎರಡನೇದು ನೀರನ್ನು ಹಾಕಿ ಅದರ ತಾಪಮಾನವನ್ನು ಕಡಿಮೆ ಮಾಡೋದಿಲ್ಲ ಪ್ರಯತ್ನಿಸ್ತಾರೆ. ಯಾರು? ಅಗ್ನಿಶಾಮಕ ದಳದವರು. ಓಕೆನಾ? ಸಿ ದ ನೆಕ್ಸ್ಟ್ ಕ್ವಶನ್. ಇಟ್ ಈಸ್ ಫಿಫ್ತ್ ಕ್ವಶನ್. ಹೌ ಮೆನಿ ಟೈಪ್ಸ್ ಆಫ್ ಕಂಬರ್ಷನ್? ರೈಟ್ ದ ಟೈಪ್ಸ್ ಆಫ್ ಕಂಬರ್ಷನ್. ದಹನ ಕ್ರಿಯೆಯಲ್ಲಿ ಎಷ್ಟು ವಿಧಗಳಿವೆ? ದಹನ ಕ್ರಿಯೆಯ ವಿಧಗಳನ್ನು ತಿಳಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಸಿ ದ ಆನ್ಸರ್. ದೇರ್ ಆರ್ 2 ಟೈಪ್ಸ್ ಆಫ್ ಕಂಬರ್ಷನ್. 2 ರೀತಿಯಾದಂತಹ ದಹನ ಕ್ರಿಯೆಗಳಿವೆ ದಹನದಲ್ಲಿ. ಫಸ್ಟ್ ಒನ್ ಈಸ್ ರ್ಯಾಪಿಡ್ ಕಂಬರ್ಷನ್, ಸೆಕೆಂಡ್ ಒನ್ ಈಸ್ ಸ್ಪಾಂಟೇನಿಯಸ್ ಕಂಬರ್ಷನ್. ಫಸ್ಟ್ ಒನ್ ಯಾವುದು? ರ್ಯಾಪಿಡ್ ಕಂಬರ್ಷನ್ ಅಂದರೆ ಕ್ಷಿಪ್ರ ದಹನ. ಸೆಕೆಂಡ್ ಒನ್ ಸ್ಪಾಂಟೇನಿಯಸ್ ಕಂಬರ್ಷನ್ ಅಂದರೆ ಸ್ವಯಂ ಪ್ರೇರಿತ ದಹನ. ಕ್ಷಿಪ್ರ ರ್ಯಾಪಿಡ್, ಓಕೆನಾ. ಸ್ಪಾಂಟೇನಿಯಸ್ ಅಂದರೆ ಸ್ವಯಂ ಪ್ರೇರಿತ ದಹನ. 2 ರೀತಿಯಾದಂತಹ ದಹನ ಕ್ರಿಯೆ, ರ್ಯಾಪಿಡ್ ಮತ್ತು ಸ್ಪಾಂಟೇನಿಯಸ್. ಸಿ ದ ನೆಕ್ಸ್ಟ್ ಕ್ವಶನ್. 6th ಕ್ವಶನ್. ನೇಮ್ ಸಮ್ ಫೈರ್ ಎಕ್ಸ್ಟಿಂಗ್ವಿಷರ್. ಹಾಗಂದ್ರೇನು? ಯಾವುದಾದರೂ ಅಗ್ನಿಶಾಮಕ ಉಪಕರಣಗಳನ್ನು ತಿಳಿಸಿ ಅಥವಾ ಬರೆಯಿರಿ ಅಂತ ಇದೆ. ಅಗ್ನಿಶಾಮಕ ಉಪಕರಣಗಳು ಯಾವುದು ಅಂತ ಅಂದರೆ, ಅಗ್ನಿಶಾಮಕ ದಳದವ್ರು ಬಂದು ಯಾವ ಉಪಕರಣವನ್ನು ಬಳಸ್ತಾರೆ ಅಗ್ನಿಯನ್ನು ಆರಿಸೋದಕ್ಕೆ, ಬೆಂಕಿಯನ್ನು ಆರಿಸೋದಕ್ಕೆ ಅಂತ. ಸಿ ದ ಆನ್ಸರ್. ಫಸ್ಟ್ ಈಸ್ ವಾಟರ್ ಫೈರ್ ಎಕ್ಸ್ಟಿಂಗ್ವಿಷರ್. ಅವ್ರು ಬಳಸುವಂತಹ ಉಪಕರಣ ಯಾವುದಪ್ಪ ಅಂದರೆ ನೀರಿನ ಬೆಂಕಿ ದಹನ, ಅಂದರೆ ವಾಟರ್ ಫೈರ್ ಎಕ್ಸ್ಟಿಂಗ್ವಿಷರ್. ನೀರನ್ನು ಯಾವ ವಸ್ತುಗಳಿಗೆ ಅಗ್ನಿಶಾಮಕ ಉಪಕರಣವಾಗಿ ಬಳಸ್ತಾರೆ ಅಂದರೆ ವುಡ್ಡು ಮತ್ತು ಪೇಪರ್. ಈಗ ಯಾವುದಾದ್ರೂ ಮರ ಹತ್ತಿ ಉರಿತಾ ಇದ್ದರೆ ಕಾಡ್ಗಿಚ್ಚು ಅದುಗಳಿಗೆ, ಮತ್ತು ಪೇಪರ್ ಅಂದರೆ ಮನೆಯಲ್ಲಿರುವಂತಹ ಪೇಪರ್ ವಸ್ತುಗಳು, ಆ ಥರ ವಸ್ತುಗಳಿಗಾದರೆ ನೀರನ್ನು ಹಾಕಿ ನೀರನ್ನು ಒಂದು ಉಪಕರಣವಾಗಿ ಬಳಸ್ಕೊಂಡು ಬೆಂಕಿಯನ್ನು ನಂದಿಸ್ತಾರೆ. ಇನ್ನು ಕೆಲವೊಂದು ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಪೆಟ್ರೋಲ್ ಫೈರ್ ಎಕ್ಸ್ಟಿಂಗ್ವಿಷರ್. ಹಾಗಂದ್ರೇನು? ಇಂಗಾಲದ ಡೈಆಕ್ಸೈಡ್ ಮತ್ತು ಪೆಟ್ರೋಲ್ನ ಬೆಂಕಿ ನಂದಕ, ಬೆಂಕಿಯನ್ನು ಆಫ್ ಮಾಡೋದು, ಇದನ್ನು ಸಹ ಬಳಸ್ತಾರೆ. ಕೆಲವೊಬ್ಬರಿಗೆ ಎಲ್ಲರೂ ನಾವೇನು ಅಂದ್ಕೊಂಡಿರ್ತೀವಿ, ಬೆಂಕಿ ಹತ್ತಿದ ತಕ್ಷಣ ನೀರನ್ನೇ ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ. ಕೆಲವೊಂದು ಸಲ ಮರಳು ಹಾಕ್ತೀವಿ. ಆದರೆ ಕೆಲವೊಂದು ಸಮಯದಲ್ಲಿ ಅಂದರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್, ಈಗ ವಿದ್ಯುತ್ ಉಪಕರಣಗಳಿರುತ್ತೆ. ವಿದ್ಯುತ್ ಉಪಕರಣಗಳಿಗೆ ನಾವು ನೀರು ಹಾಕಿದ್ರೆ ನಮಗೆ ಇನ್ನೂ ರಿವರ್ಸ್ ಆಗಿ ವಿದ್ಯುತ್ ನಮಗೆ ಕರೆಂಟ್ ಹೊಡೆಯುತ್ತೆ, ಹೌದಲ್ವಾ? ಕರೆಂಟ್ ಇರೋ ಕಡೆ ಕರೆಂಟ್ ಇರುವಂತಹ ವಸ್ತುಗಳು, ಲೈಟು, ವಿದ್ಯುತ್ ಉಪಕರಣಗಳು, ಎಲೆಕ್ಟ್ರಿಕ್ ವಸ್ತುಗಳು, ಅವುಗಳಿಗೆಲ್ಲ ನೀರು ಹಾಕಿ ನಾವು ಬೆಂಕಿಯನ್ನು ನಂದಿಸೋದಕ್ಕಾಗೋದಿಲ್ಲ. ನೀರು ಹಾಕಿದ್ರೆ ಇನ್ನೂ ರಿವರ್ಸ್ ಆಗಿ ಕರೆಂಟ್ ನಮಗೆ ಹೊಡೆಯುತ್ತೆ ವಿದ್ಯುತ್.
ಅದಕ್ಕೋಸ್ಕರ ಇವುಗಳನ್ನು ನಂದಿಸೋದಕ್ಕೆ, ಬೆಂಕಿ ಆರಿಸೋದಕ್ಕೆ ಇಂಗಾಲದ ಡೈಆಕ್ಸೈಡ್ ಗ್ಯಾಸನ್ನು, ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡರ್ಗಳನ್ನ ತಗೊಂಡೋಗಿರ್ತಾರೆ. ಮತ್ತು ಪೆಟ್ರೋಲನ್ನು ಹಾಕಿ ಸಹ ಕಡಿಮೆ ಮಾಡ್ತಾರೆ. ಓಕೆನಾ? ಇದಿಷ್ಟು ಅಗ್ನಿಶಾಮಕ ದಳದವರು ಬಳಸುವಂತಹ ಉಪಕರಣಗಳು. ಸಿ ದ 7th ಕ್ವಶನ್. Give example for rapid combustion, spontaneous combustion and explosion. ಇಲ್ಲಿ ಏನು ಕ್ವಶನ್ ಕೇಳಿದರೆ, ಕ್ಷಿಪ್ರ ದಹನ, ಸ್ವಯಂ ಪ್ರೇರಿತ ದಹನ ಮತ್ತು ಸ್ಫೋಟಕಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಅಲ್ಲಿ ನಾವು ಎಷ್ಟು ವಿಧಗಳಿದೆ ದಹನ ಕ್ರಿಯೆಯಲ್ಲಿ, ಯಾವ್ಯಾವುದು ಅಂತ ತಿಳ್ಕೊಂಡ್ವಿ. ಇಲ್ಲಿ ಅದಕ್ಕೆ ಉದಾಹರಣೆಯನ್ನು ಕೇಳಿದ್ದಾರೆ. ಕ್ಷಿಪ್ರ ದಹನಕ್ಕೆ ಯಾವುದು ಉದಾಹರಣೆ? ರ್ಯಾಪಿಡ್ ಕಂಬಷನ್ಗೆ ಅಂತ ಕೋಲ್ ಆ್ಯಂಡ್ ವೈಟ್ ಫಾಸ್ಫರಸ್. ತ್ವರಿತ ದಹನಕ್ಕೆ ಉದಾಹರಣೆ ಯಾವುದು ಅಂದರೆ ಕಲ್ಲಿದ್ದಲು ಮತ್ತು ಬಿಳಿ ರಂಜಕ. ಇದು ತ್ವರಿತವಾಗಿ ರ್ಯಾಪಿಡ್ ಆಗಿ ಲ್ಯಾಬ್ಗಳಲ್ಲಿರುತ್ತೆ ವೈಟ್ ಫಾಸ್ಫರಸ್, ಬಿಳಿ ರಂಜಕ. ನೀವು ಗಮನಿಸಿ, ಅದೇಗೆ ಅಂದರೆ ನೀವು ಅದನ್ನು ನೀರಿನಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ. ಓಕೆನಾ? ನೀರು ಇಲ್ಲ, ಸೀಮೆಎಣ್ಣೆಯಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ. ಸಾರಿ, ನಂಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಅದು ಕ್ಲಾರಿಫೈ ಮಾಡ್ತೀನಿ. ಲ್ಯಾಬಲ್ಲಿ ಇರುತ್ತೆ, ಪ್ರಯೋಗಾಲಯದಲ್ಲಿ. ಅದನ್ನು ನೀವು ತೆಗೆದು ಹೊರಗಡೆ ಇಟ್ಟರೆ ಸಾಕು. ಆ ಗಾಜಿನ ಬಾಟಲಿಂದ ತೆಗೆದು ಹೊರಗಡೆ ಇಟ್ಟರೆ ಫಾಸ್ಫರಸ್ಸನ್ನು, ಅದೇನಾಗುತ್ತೆ ಅಂದರೆ ಅದು ಹುರಿದೋಗುತ್ತೆ ತನ್ನಿಂತಾನಾಗೆ. ಓಕೆನಾ? ಅದನ್ನು ರ್ಯಾಪಿಡ್ ಕಂಬಷನ್ ಅಂತ ಕರಿತೀವಿ ನಾವು. ಮತ್ತು ಕಲ್ಲಿದ್ದಲು ಅಷ್ಟೇ. ಕಲ್ಲಿದ್ದಲು ತುಂಬ ಒತ್ತಡ ಜಾಸ್ತಿ ಆದರೆ ಈ ವಾಲ್ಕೆನೋಸ್ ಎಲ್ಲ ಬರುತ್ತೆ ನೋಡಿ, ವಾಲ್ಕೆನೋಗಳು, ಅದೆಲ್ಲ ಆಗೋದು ಕಲ್ಲಿದ್ದಲು ಹೆಚ್ಚಿನ ತಾಪಮಾನ ಆದ್ರೇ ಈ ವಾಲ್ಕೆನೋಸ್ ಬರೋದು. ಇವೆರಡು ರ್ಯಾಪಿಡ್ ಕಂಬಷನ್ಗೆ ಉದಾಹರಣೆ. ನೆಕ್ಸ್ಟ್ ಸ್ಪಾಂಟೇನಿಯಸ್ ಕಂಬಷನ್ ಅಂದರೆ ಸ್ವಯಂ ಪ್ರೇರಿತ ದಹನ ಅಂತ ಕರಿತೀವಿ. ಸ್ವಯಂ ಪ್ರೇರಿತವಾಗಿ LPG ಮತ್ತು ಪೆಟ್ರೋಲ್. LPGಗೆ ಸ್ವಯಂ ಪ್ರೇರಿತ ಅಂದರೆ ಅದೇನು ಸ್ವಯಂ ಪ್ರೇರಿತ ಆಗಲ್ಲ, ಬೆಂಕಿ ಎಲ್ಲರೂ ಒಂದು ಸ್ವಲ್ಪ ತಾಗಿದ್ರೂ ಸಹ ಅದು ಹತ್ಕೊಂಡು ಉರಿಯುತ್ತೆ. ಪೆಟ್ರೋಲು ಅಷ್ಟೇ, ಸ್ವಲ್ಪ ಹತ್ಕೊಂಡು ಉರಿದೋಗುತ್ತೆ. ಓಕೆನಾ? ಆ್ಯಕ್ಚುಲಾಗಿ ಇಲ್ಲಿ ಸ್ಪಾಂಟೇನಿಯಸ್ ಕಂಬಷನ್ಗೆ ಇದು ಉದಾಹರಣೆ. ಸಾರಿ, ಇಲ್ಲಿ ಕನ್ಫ್ಯೂಷನ್ ಆಗಿದೆ, ಸ್ವಲ್ಪ ರಾಂಗ್ ಆಗಿದೆ. ಇದನ್ನು ಕರೆಕ್ಟ್ ಮಾಡ್ತೀನಿ ರೀ. ಇದು ಟೈಪಿಂಗ್ ಆಗ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ, ಸಾರಿ. ರ್ಯಾಪಿಡ್ ಅಂದರೆ ತ್ವರಿತವಾಗಿ ಆಗೋದು. ಇದಕ್ಕೆ ಬೆಂಕಿ ತಾಗಿಸಿದ್ರೆ ತಕ್ಷಣವಾಗಿ LPG ಮತ್ತು ಪೆಟ್ರೋಲು ಹತ್ತಿ ಉರಿಯುತ್ತೆ. ಸ್ಪಾಂಟೇನಿಯಸ್ ತನ್ನಿಂತಾನೇ ಉರಿದೋಗೋದು ಯಾವುದಪ್ಪ ಅಂದರೆ ಕೋಲು ಮತ್ತು ವೈಟ್ ಫಾಸ್ಫರಸ್. ಇದನ್ನು ಗಾಳಿಗೆ ತೆರೆದಿಟ್ರೆ ಸಾಕು, ಅದೇ ತಾನೇ ಬೆಂಕಿ ತಾಗೋದೇ ಬೇಡ, ಅದೇ ತನ್ನಿಂತಾನೇ ಉರಿದೋಗೋದನ್ನು ಸ್ವಯಂ ಪ್ರೇರಿತ ದಹನ ಕ್ರಿಯೆ ಅಂತ ಕರಿತೀವಿ. ಸ್ವಯಂಕೃತವಾಗಿ ಯಾವುದೇ ಬೆಂಕಿಯ ಸಹಾಯ ಇಲ್ಲದೆ ಹತ್ತಿ ಉರಿಯುದ್ರೆ ಅದನ್ನು ಸ್ಪಾಂಟೇನಿಯಸ್ ಕಂಬಷನ್, ಸ್ವಯಂ ಪ್ರೇರಿತ ದಹನ ಕ್ರಿಯೆ ಅಂತ ಕರಿತೀವಿ ನಾವು. ಓಕೆನಾ? ತ್ವರಿತ ಅಂದರೆ ಬೇಗವಾಗಿ, ರ್ಯಾಪಿಡ್ ಆಗಿ. ಈಗ ಒಂಚೂರು ಬೆಂಕಿ ಕಂಡ್ರೆ ಸಾಕು, ಅದು ಇದರಲ್ಲಿ ಹತ್ಕೊಳ್ಳೋದು ಯಾವುದಪ್ಪ ಅಂದರೆ LPG ಮತ್ತು ಪೆಟ್ರೋಲು. ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಸಾರಿ. ಕೋಲು ಮತ್ತು ವೈಟ್ ಫಾಸ್ಫರಸ್ ತನ್ನಿಂತಾನೆ. ಕಲ್ಲಿದ್ದಲು, ಜ್ವಾಲಾಮುಖಿ, ಇದು ಏನು ಹೇಳ್ತೀವಿ, ಜ್ವಾಲಾಮುಖಿಗಳೆಲ್ಲ ಸಂಭವಿಸುತ್ತಲ್ಲ, ಅದನ್ನು ಕೋಲಿಂದ ಆಗೋದು. ವೈಟ್ ಫಾಸ್ಫರಸ್ ಅಷ್ಟೇ, ಅದೇ ತನ್ನಿಂತಾನೆ ಅದು ಹತ್ತಿ ಉರಿದು ಹೋಗುವಂಥದ್ದು. ಎಕ್ಸ್ಪ್ಲೋಷನ್ ಅಂದರೆ ಸ್ಫೋಟಕಗಳು. ಇದು ಅಷ್ಟೇ, ಕೆಲವೊಂದು ಸಲ ತನ್ನಿಂತಾನಾಗೆ ಉರಿಯುತ್ತೆ ಅಥವಾ ಬೆಂಕಿ ತಾಗಿದ್ರೂ ಸಹ ಸ್ಫೋಟಗೊಳ್ಳುವಂತಹ ವಸ್ತುಗಳು ಯಾವುದಪ್ಪ ಅಂದರೆ ಫೈರ್ ಕ್ರ್ಯಾಕರ್ಸ್ ಮತ್ತು ಗನ್ ಪೌಡರು. ಈ ಪಟಾಕಿಗಳು ಹಬ್ಬಗಳಲ್ಲಿ, ದೀಪಾವಳಿಗಳಲ್ಲಿ ನೋಡಿರ್ತೀರ, ಸ್ವಲ್ಪ ಕಿಡಿತಾಗಿದ್ರೂ ಸಾಕು ಬೆಂಕಿಂದು ಡಮ್ ಡಮ್ ಅಂತ ಸೌಂಡ್ ಬರುತ್ತೆ. ಪಟಾಕಿಗಳು ಮತ್ತು ಗನ್ ಪೌಡರ್ ಎರಡು
ಎಕ್ಸ್ಪ್ಲೋಷನ್, ಸ್ಫೋಟಕಗಳಿಗೂ ಇದು ಕಂಬಷನ್ಗೂ ಏನು ವ್ಯತ್ಯಾಸ ಅಂದರೆ ಇದು ಬೆಳಕು ಮತ್ತು ಶಾಖವನ್ನು ಹೊರಸೂಸುತ್ತೆ. ಸ್ಫೋಟಕಗಳೇನು ಅಂದರೆ ಬೆಳಕು ಮತ್ತು ಶಬ್ದವನ್ನು ಹೊರಸೂಸುತ್ತೆ. ಅಷ್ಟೇ ಡಿಫ್ರೆನ್ಸು ಸ್ಫೋಟಕಗಳಿಗೆ ಮತ್ತು ದಹನ ಕ್ರಿಯೆ ವಸ್ತುಗಳಿಗೆ. ಅದಕ್ಕೆ ಸ್ಫೋಟಕಗಳಿಗೆ ಸೌಂಡ್ ಬರೋದು, ಶಬ್ದ ಮತ್ತು ಶಾಖವನ್ನು ಹೊರಸೂಸುತ್ತಿದೆ, ಶಬ್ದ ಮತ್ತು ಬೆಳಕನ್ನು. ಇದಿಷ್ಟು ಸ್ಪಾಂಟೇನಿಯಸ್ಸು ಮತ್ತು ರ್ಯಾಪಿಡ್ ಎಕ್ಸ್ಪ್ಲೋಷನ್ಗೆ ಉದಾಹರಣೆ. ಸಿ ದ ನೆಕ್ಸ್ಟ್ ಕ್ವಶನ್. ಹೌ ಬರ್ನಿಂಗ್ ಆಫ್ ಫ್ಯೂಯಲ್ ಲೀಡ್ಸ್ ಟು ಹಾರ್ಮ್ಫುಲ್ ಪ್ರಾಡಕ್ಟ್ಸ್. ಹಾಗಂದ್ರೆ ಏನರ್ಥ? ಇಂಧನದ ದಹನವು ಹಾನಿಕಾರಕ ಉತ್ಪನ್ನಗಳಿಗೆ ಹೇಗೆ ಕಾರಣವಾಗುತ್ತವೆ ಅಂತ ಕ್ವಶನ್. ಇಲ್ಲಿ ಕ್ವಶನ್ನೇ ಸ್ವಲ್ಪ ಕನ್ಫ್ಯೂಷನ್ ಆಗೋ ಥರ ಇದೆ. ಹಾಗಂದ್ರೆ ಏನರ್ಥ ಅಂದರೆ, ಕ್ವಶನ್ ಏನು ಗೊತ್ತಾ, ನೀವು ಯಾವ್ದಾದ್ರು ವಸ್ತುವನ್ನು ದಹಿಸಿದ್ರೆ, ಸುಟ್ರೆ, ಈಗ ಪೇಪರ್ನ ಸುಡ್ತೀರಾ ಅಥವಾ ಒಣಗಿದ ಎಲೆಯನ್ನು ಸುಡ್ತೀರಾ ಅಥವಾ ಯಾವುದೋ ಒಂದು ವಸ್ತುಗಳನ್ನು ಕಸವನ್ನು ಸುಡ್ತೀರಾ, ಅದು ಸುಟ್ಟಾಗ ಅದರಿಂದ ಬರುವಂತಹ ಹೊಗೆ, ಸ್ಮೋಕ್, ಅದು ವಾತಾವರಣಕ್ಕೆ ಹಾನಿಕಾರಕವಾ ಅಂತ ಕ್ವಶನ್. ಕಾರಣವಾಗುತ್ತಾ? ಇಂಧನದ ದಹನವು ಹಾನಿಕಾರಕ ಉತ್ಪನ್ನಗಳಿಗೆ ಕಾರಣವಾಗುತ್ತದೆಯೇ ಅಂತ ಕ್ವಶನ್. ಅದರ ವಸ್ತುವನ್ನು ನಾವು ದಹಿಸಿದಾಗ ಅದರಿಂದ ಬರುವಂತಹ ಗಾಳಿ ವಾತಾವರಣಕ್ಕೆ ಹಾನಿಕಾರಕವಾಗುತ್ತಾ ಅಂತ ಕ್ವಶನ್. ಓಕೆನಾ? ಸಿ ದ ಆನ್ಸರ್. ಸಿ ಫಸ್ಟ್ ಪಾಯಿಂಟ್, ಹೌದು ತುಂಬ ಹಾನಿಕಾರಕ ಆಗುತ್ತೆ ವಾತಾವರಣಕ್ಕೆ ಮತ್ತು ವಾತಾವರಣದಲ್ಲಿರುವಂತಹ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಜೀವಿಗಳಿಗೆ ತುಂಬ ಹಾನಿಕಾರಕ ಆಗುತ್ತೆ. ಅಲ್ಲಿ ನೋಡಿ ಫಸ್ಟ್ ಪಾಯಿಂಟು, ಕಾರ್ಬನ್ ಫ್ಯೂಯಲ್ಸ್ ಲೈಕ್ ವುಡ್, ಕೋಲ್, ಪೆಟ್ರೋಲಿಯಂ ರಿಲೀಸಸ್ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ಸ್. ದೀಸ್ ಪಾರ್ಟಿಕಲ್ಸ್ ಆರ್ ಡೇಂಜರಸ್ ಆ್ಯಂಡ್ ಪೊಲ್ಯೂಟೆಂಟ್, ಕಾಸಿಂಗ್ ರೆಸ್ಪಿರೇಟರಿ ಡಿಸೀಸ್ ಸಚ್ ಆಸ್ ಆಸ್ತಮಾ. ನೋಡಿ, ಇಲ್ಲಿ ನಾವು ಮರವನ್ನು ಸುಡ್ತೀವಿ, ಕಲ್ಲಿದ್ದಲನ್ನು ಸುಡ್ತೀವಿ, ಪೆಟ್ರೋಲಿಯಮ್ಮು, ಅದರಿಂದ ಹೊಗೆ ಬರುತ್ತೆ. ಈಗ ವಾಹನಗಳೆಲ್ಲ ಓಡಾಡ್ತಾರೆ, ಕಪ್ಪು ಹೊಗೆ ಬರ್ತಾ ಇರುತ್ತೆ. ಮತ್ತು ಮರವನ್ನು ದಹಿಸಿದ್ರೆ, ಮರವನ್ನು ಸುಟ್ರೆ, ಓಕೆನಾ, ಅಲ್ಲೂ ಅಷ್ಟೇ. ಮತ್ತು ಕಲ್ಲಿದ್ದಲನ್ನು ದಹಿಸಿದ್ರೆ ಅಲ್ಲಿಂದ ಸಹ ಕಾರ್ಬನ್ ಫ್ಯೂಯಲ್ಸ್, ಇದೆಲ್ಲ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ಸ್ ಅಂದರೆ ಸರಿಯಾಗಿ ದಹನವಾಗದೆ ಅದು ಹೊಗೆಯ ರೂಪದಲ್ಲಿ ವಾತಾವರಣಕ್ಕೆ ಸೇರುತ್ತೆ. ಆ ಕಪ್ಪು ಹೊಗೆಯ ರೂಪದಲ್ಲಿ ಇರುತ್ತಲ್ಲ, ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್, ಸರಿಯಾಗಿ ಬರ್ನ್ ಆಗದೆ, ಸುಡದೇ ಇರುವಂತಹ ಕಾರ್ಬನ್ನ ಕಣಗಳು ಎಲ್ಲಿ ಹೋಗಿ ವಾತಾವರಣಕ್ಕೆ ಸೇರುತ್ತೆ. ದೀಸ್ ಪಾರ್ಟಿಕಲ್ಸ್ ಆರ್ ಡೇಂಜರಸ್ ಆ್ಯಂಡ್ ಪೊಲ್ಯೂಟೆಂಟ್. ಇದೆಲ್ಲ ಏನು ತುಂಬ ಹಾನಿಕಾರಕ ಆ್ಯಂಡ್ ಪೊಲ್ಯೂಟೆಂಟ್, ಮಾಲಿನ್ಯವನ್ನು ಉಂಟು ಮಾಡುತ್ತೆ ವಾತಾವರಣಕ್ಕೆ. ಇದರಿಂದ ಏನಾಗುತ್ತೆ? ರೆಸ್ಪಿರೇಟರಿ ಡಿಸೀಸ್ ಸಚ್ ಆಸ್ ಆಸ್ತಮಾ. ಇದರಿಂದ ಆಸ್ತಮಾ ಅನ್ನುವಂತಹ ಕಾಯಿಲೆ ಉಂಟಾಗುತ್ತೆ ಜೀವಿಗಳಿಗೆ, ಅಂದರೆ ಮನುಷ್ಯರಿಗೆ. ಅದಕ್ಕೆ ಈಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಪ್ರಮೋಟ್ ಮಾಡ್ತಾ ಇರೋದು. ವಿದ್ಯುತ್ ಚಾಲಿತ ವಾಹನಗಳು, ಅದರಿಂದ ಯಾವುದೇ ಹೊಗೆ ಬರಲ್ಲ, ಕಪ್ಪು ಹೊಗೆ ಬರಲ್ಲ. ಕಾರ್ಬನ್, ಈ ಪೆಟ್ರೋಲನ್ನು ಹಾಕೊಂಡು ಓಡಿಸಿದ್ರೆ ಹೊಗೆ ಬರ್ತಾ ಇರುತ್ತೆ, ಪೊಲ್ಯೂಷನ್ ಆಗ್ತಾ ಇರುತ್ತೆ ವಾತಾವರಣ ಎಲ್ಲ, ಅಟ್ಮಾಸ್ಫಿಯರು ಎಲ್ಲ. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ವೆಹಿಕಲನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅದು ಒಂದು ಕಾರಣ. ಸೆಕೆಂಡ್ ಒನ್ ನೋಡಿ, ಇನ್ಕಂಪ್ಲೀಟ್ ಕಂಬಷನ್ ಆಫ್ ದೀಸ್ ಫ್ಯೂಯಲ್ಸ್ ಗಿವ್ಸ್ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್. ದಿ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸಸ್ ಕ್ಯಾನ್ ಕಿಲ್ ಪರ್ಸನ್ ಸ್ಲೀಪಿಂಗ್ ಇನ್ ದಟ್ ರೂಮ್. ಅದಲ್ಲದೆ ಈಗ ನೀವು ಒಂದು ವಸ್ತುವನ್ನು ಸುಡ್ತೀರಾ, ಅದು ಪೂರ್ತಿಯಾಗಿ ದಹಿಸ್ಬಿಡ್ಬೇಕು, ದಹಿಸಿ ಹೊಗೆಯ ರೂಪದಲ್ಲಿ ಬರಬೇಕು. ಆದರೆ ನೀವು ಪೇಪರನ್ನು ಸುಡಿ ಅದೆಲ್ಲ ಹಾರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಕಪ್ಪು ರೂಪದಲ್ಲಿ ಎಲ್ಲ ಕಡೆ ಚೆಲ್ಲಿರುತ್ತೆ. ಅಬ್ಸರ್ವ್ ಮಾಡಿ, ನೀವೇ ಮನೆಯಲ್ಲಿ ನೋಡಿಬೇಕಾದ್ರೆ. ಪೂರ್ತಿಯಾಗಿ ದಹಿಸಿತು ಅಂದರೆ ಅದು ಹೊಗೆಯ ರೂಪದಲ್ಲಿ ಹೋಗ್ಬಿಡ್ಬೇಕು. ಹೊಗೆಯ ರೂಪದಲ್ಲಿ ಹೋದ್ರೂ ಅದು ಆಸ್ತಮಾ ಆಗುತ್ತೆ. ಆದರೆ
ಇನ್ಕಂಪ್ಲೀಟ್ ಕಂಬಷನ್ ಆಫ್ ದೀಸ್ ಫ್ಯೂಯಲ್ಸ್, ಇನ್ಕಂಪ್ಲೀಟ್ ಅಂದರೆ ಸರಿಯಾಗಿ ದಹಿಸದೇ ಇರುವಂತಹ ಕೆಲವೊಂದು ಕಾರ್ಬನ್ನ ವಸ್ತುಗಳು ಏನಾಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ರೂಪದ ಗ್ಯಾಸ್ ಆಗಿ ಅನಿಲವಾಗಿ ರೂಪುಗೊಳ್ಳುತ್ತೆ, ಅದು ವಾತಾವರಣಕ್ಕೆ ಸೇರುತ್ತೆ. ದ ಕಾರ್ಬನ್ ಮಾನಾಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ಡ್ ಕ್ಯಾನ್ ಕಿಲ್ ಪರ್ಸನ್ ಸ್ಲೀಪಿಂಗ್ ಇನ್ ದಟ್ ರೂಮ್. ಯಾವ ರೂಮ್ನಲ್ಲಿ ಅದು ಕಾರ್ಬನ್ ಮಾನಾಕ್ಸೈಡ್ ಇರುತ್ತೋ ಆ ರೂಮ್ನಲ್ಲಿ ಆ ವ್ಯಕ್ತಿ ಇದ್ರೆ ಆ ವ್ಯಕ್ತಿಯನ್ನ ಅದು ಸಾಯಿಸುವ ಹಂತಕ್ಕೆ ಸಹ ಹೋಗಬಹುದು ಅಂತ ಹೇಳ್ತಿದ್ದಾರೆ. ಓಕೆನಾ? See the third point. Combustion of most fuels releases carbon monoxide gas in the environment. Increased concentration of carbon monoxide in the air causes global warming. ವಾತಾವರಣದಲ್ಲಿ ಎಲ್ಲ ಅನಿಲಗಳು ಇದೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಆಕ್ಸಿಜನ್, ನೈಟ್ರೋಜನ್ ಎಲ್ಲ ಇದೆ. ಆದರೆ ಎಲ್ಲವೂ ಸಮ ಪ್ರಮಾಣದಲ್ಲಿ, ಅಂದರೆ ಇಂತಿಷ್ಟೇ ಪ್ರಮಾಣದಲ್ಲಿ, ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು. ಯಾವುದೂ ಜಾಸ್ತಿ ಆಗಬಾರ್ದು, ಯಾವುದೂ ಕಮ್ಮಿ ಆಗಬಾರ್ದು. ಇಲ್ಲಿ ಅದನ್ನೇ ಹೇಳಿದ್ದಾರೆ. ನಾವು ಹೆಚ್ಚೆಚ್ಚು ವಸ್ತುಗಳನ್ನು ದಹಿಸ್ತಾ ಇದ್ರೆ, ಸುಡ್ತಾ ಇದ್ರೆ ಜಾಸ್ತಿ ವಾತಾವರಣಕ್ಕೆ ಕಾರ್ಬನ್ ಮಾನಾಕ್ಸೈಡ್ ಗ್ಯಾಸೇ ಹೋಗಿ ಸೇರುತ್ತೆ. ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಮಾನಾಕ್ಸೈಡ್, ಈ ಇಂಗಾಲದ ಏಕಪರಮಾಣು ವಾತಾವರಣಕ್ಕೆ ಹೋಗಿ ಸೇರ್ತಾ ಇದ್ದಷ್ಟು ಏನಾಗುತ್ತೆ, ವಾತಾವರಣದಲ್ಲಿ ಏನಕ್ಕೆ ಕಾರಣ ಆಗುತ್ತಪ್ಪ ಅದು ಅಂದರೆ ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತೆ. ಅಂದರೆ ವಾತಾವರಣದಲ್ಲಿ ತಾಪಮಾನದ ಏರಿಕೆ ಆಗುತ್ತೆ, ಶಾಖ ಜಾಸ್ತಿ ಆಗುತ್ತೆ, ಅಟ್ಮಾಸ್ಫಿಯರ್ ಕೂಲ್ ಆಗಿರಬೇಕು. ಈಗ ಮಳೆ ಬಂದಾಗ ಯಾವ ಥರ ಕೂಲ್ ಆಗಿರುತ್ತೆ ನೋಡಿ, ಆದರೆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿ ಅನ್ನಿಸ್ತಾ ಇರುತ್ತೆ ನಮಗೆ. ಆ ಬಿಸಿನೇ ನಾವು ತಡ್ಕೊಳಕ್ಕಾಗಲ್ಲ ನ್ಯಾಚುರಲ್ ಆಗಿ ಬೇಸಿಗೆ ಕಾಲದಲ್ಲಿ. ಅದಕ್ಕಿಂತ ಹೆಚ್ಚಿಗೆ ಆದರೆ ಏನಾಗುತ್ತೆ, ವಾತಾವರಣದಲ್ಲಿ ತಾಪಮಾನ ಜಾಸ್ತಿ ಆಗುತ್ತೆ. ಇದು ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತೆ. ಇಂತಿಷ್ಟೇ ತಾಪಮಾನ ಅಂತಿರಬೇಕು ವಾತಾವರಣದಲ್ಲಿ, ಅದಕ್ಕಿಂತ ಹೆಚ್ಚಾದರೆ ಜೀವಿಗಳು ಬದುಕೋದಕ್ಕೆ ಕಷ್ಟ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಜೀವಿಗಳಿಗೆ ತಾಪಮಾನ ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ತುಂಬ ಚಳಿ ಇದ್ರೂ ಮನುಷ್ಯ ತಡೆಯಲ್ಲ, ತುಂಬ ಬಿಸಿ ಆದರೂ ಮನುಷ್ಯ ಅನ್ನೋದಕ್ಕಿಂತ ಜೀವಿಗಳು ತಡೆಯೋದಿಲ್ಲ. ಅದನ್ನೇ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಅಂತ ಕರಿತೀವಿ. See the fourth one. Burning of coal and diesel releases sulfur dioxide gas. It is extremely suffocating. ಇಲ್ಲಿ ಏನು ಹೇಳ್ತಿದ್ದಾರೆ, ಕೋಲು ಮತ್ತು ಡೀಸೆಲ್, ಕಲ್ಲಿದ್ದಲು ಮತ್ತು ಡೀಸೆಲನ್ನು ಹೆಚ್ಚು ಉರಿಸಿದಷ್ಟು ಅದು ಸಲ್ಫರ್ ಡೈಆಕ್ಸೈಡ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ ವಾತಾವರಣಕ್ಕೆ. ಇದೇನಾಗುತ್ತೆ ಅಂದರೆ ಇಟ್ ಎಕ್ಸ್ಟ್ರೀಮ್ಲಿ ಕಾಸಸ್ ಸಫೋಕೇಟಿಂಗ್, ಅಂದರೆ ಉಸಿರಾಟದ ತೊಂದರೆ ಉಂಟಾಗುತ್ತೆ, ಉಸಿರುಗಟ್ಟಿಸುವಂತಹ ತೊಂದರೆ ಆಗುತ್ತೆ. ಈಗ ಕರೋನಾ ಬಂದಿತ್ತು ನೋಡಿ, ಅದೇ ಥರನೇ ಅದು. ಕರೋನಾದ ಮತ್ತೊಂದು ರೂಪನೇ ಅದು. ನಿಮಗೆ ಲಂಗ್ಸ್ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ ಕರೋನಾ ಟೈಮಲ್ಲಿ. ಅದಕ್ಕೆ ಒಳ್ಳೆ ಉದಾಹರಣೆ ನಾವು ನೋಡಿ ಆಗಲೇ ಫೇಸ್ ಮಾಡ್ತಾ ಇದ್ದೀವಿ. ಹೆಚ್ಚು ಕಲ್ಲಿದ್ದಲು ಮತ್ತು ಡೀಸೆಲನ್ನು ಯೂಸ್ ಮಾಡಿದಷ್ಟು ವಾತಾವರಣಕ್ಕೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸು ಬಿಡುಗಡೆ ಆಗಿ ಅದರಿಂದ ನಮಗೆ ಉಸಿರಾಡುವಂತಹ ತೊಂದರೆ ಉಂಟಾಗುತ್ತೆ. ಇದು ಸಹ ವಾತಾವರಣದಲ್ಲಿ ಎಲ್ಲವೂ ಅಷ್ಟೇ, ಎಲ್ಲ ಅನಿಲಗಳು ಇದೆ, ಯಾವುದು ಜಾಸ್ತಿ ಆಗಬಾರ್ದು, ಯಾವುದು ಕಮ್ಮಿ ಆಗಬಾರ್ದು. ಅದನ್ನೇ ನಾನು ಹೇಳಿದ್ದು. ಈ ರೀತಿಯಾದಂತಹ ತೊಂದರೆಗಳು ಹೆಚ್ಚೆಚ್ಚು ವಸ್ತುಗಳನ್ನು ದಹಿಸಿದರೆ ಬರುವಂತಹ ತೊಂದರೆಗಳು. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರದ್ದೇ ಕಂಟಿನ್ಯೂಯೇಷನ್ ಪಾರ್ಟ್ 3 ಸೆಕ್ಷನ್ ಇದೆ, ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು, ಅದನ್ನು ಡಿಸ್ಕಸ್ ಮಾಡೋಣ. ಇವತ್ತಿಗೆ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ಯಾರು ಕನ್ನಡ ಮೀಡಿಯಮೆಲ್ಲ ಬಂದಿರ್ತಾರೆ ಆ್ಯಂಡ್ CETಗೆ ಪ್ರಿಪೇರ್ ಆಗ್ತಿರ್ತಾರೆ, ಯಾರಿಗೆ ತುಂಬ ಸೈನ್ಸ್ ಕಷ್ಟ ಅಂತಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಆದಷ್ಟು ನಿಧಾನಕ್ಕೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ, ಅವ್ರಿಗೆ ನಿಧಾನಕ್ಕೆ ಅರ್ಥ ಆಗುತ್ತೆ ಕನ್ನಡದಲ್ಲಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ವಿಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.